ಇತ್ತೀಚೆಗೆ ಎಐ ಡೀಪ್ ಫೇಕ್ ಫೋಟೋ ವಿಡಿಯೋಗಳು ಅದೆಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇವೆ ಅಂದರೆ ನಿಜ ಯಾವುದು ಫೇಕ್ ಯಾವುದು ಗೊತ್ತೇ ಆಗಲ್ಲ. ಅದರಲ್ಲೂ ಸಿನಿಮಾ ನಟಿಯರಿಗೆ ಈ ಎಐ ಫೇಕ್ ಫೋಟೋಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ರಶ್ಮಿಕಾ, ಶ್ರೀಲೀಲಾ ಬಳಿಕ ಮತ್ತೊಬ್ಬ ನಟಿ ಈ ಎಐ ಅವಾಂತರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಎಐ ಅವಾಂತರ, ಚೆಲುವೆಯರ ಅಪಸ್ವರ. ಎಸ್, ಇತ್ತೀಚೆಗೆ ಎಲ್ಲೆಲ್ಲೂ ಎಐ ಫೋಟೋ ವಿಡಿಯೋಗಳ ಅಬ್ಬರ ಜೋರಾಗಿದೆ. ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತೇ ಆಗದಷ್ಟು ಎಐ ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಅದರಲ್ಲೂ ನಟಿ ಮಣಿಯರ ಹಸಿ ಬಿಸಿ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ತುಂಬಾ ತುಂಬಿಕೊಂಡಿದೆ. ರಶ್ಮಿಕಾ, ಶ್ರೀಲೀಲಾ ಬಳಿಕ ಮತ್ತೊಬ್ಬ ನಟಿಗೆ ಕಾಟ. ಆರಂಭದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಡೀಪ್ ಫೇಕ್ ವಿಡಿಯೋ ಒಂದು ಬಂದು ಬಿರುಗಾಳಿ ಎಬ್ಸಿತ್ತು. ಆಗ ಇಡೀ ಚಿತ್ರರಂಗ ಅದನ್ನ ಖಂಡಿಸಿತ್ತು. ಆ ವಿಡಿಯೋ ಮಾಡಿದ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಆದರೆ ಈ ಘಟನೆ ಬಳಿಕ ಎಐ ಅವಾಂತರಗಳು ಕಡಿಮೆ ಆಗೋ ಬದಲು ಹೆಚ್ಚೇ ಆಗೋದಕ್ಕೆ ಶುರುವಾದವು. ಈಗ ಎಐ ಡೀಪ್ ಫೇಕ್ ವಿಡಿಯೋಗಳು ಅದ್ಯಾವ ಮಟ್ಟಕ್ಕೆ ಹೋಗಿವೆ ಅನ್ನೋದಕ್ಕೆ ಇವುಗಳನ್ನ ನಿಯಂತ್ರಿಸೋದು ಅಸಾಧ್ಯ ಅನ್ನುವ ಸ್ಥಿತಿ ಬಂದು ಬಿಟ್ಟಿವೆ. ಇತ್ತೀಚೆಗೆ ಶ್ರೀಲೀಲಾ ಇಂಥ ವಿಡಿಯೋಗಳ ಬಗ್ಗೆ ಧ್ವನಿ ಎತ್ತಿದ್ರು. ಕೆಲ ದಿನಗಳ ಹಿಂದೆ ಶ್ರೀಲೀಲಾ ಮತ್ತು ಕೆಲ ನಟಿಯರ ಬಾತ್ರೂಮ್ ಫೋಟೋಗಳನ್ನ ಎಐನಲ್ಲಿ ಜನರೇಟ್ ಮಾಡಿ ಹರಿಬಿಡ್ಲಾಗಿತ್ತು. ಇದನ್ನ ಕಂಡು ಶಾಕ್ ಆಗಿದ್ದ ಶ್ರೀಲೀಲಾ ಸುದೀರ್ಘ ಪೋಸ್ಟ್ ಒಂದನ್ನ ಹಾಕಿ ಕಳವಳ ವ್ಯಕ್ತಪಡಿಸಿದ್ರು. ಶ್ರೀಲೀಲಾ ಪೋಸ್ಟ್: ನಾನು ನನ್ನ ಕೈಗಳನ್ನ ಜೋಡಿಸಿ ಪ್ರತಿಯೊಬ್ಬ ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನ ವಿನಂತಿಸ್ತೀನಿ. ಎಐ ಜನರೇಟೆಡ್ ಅಸಂಬದ್ಧತೆಯನ್ನ ಬೆಂಬಲಿಸಬೇಡಿ. ತಂತ್ರಜ್ಞಾನವನ್ನ ಬಳಸೋದು ಮತ್ತು ದುರುಪಯೋಗ ಪಡಿಸಿಕೊಳ್ಳೋದ್ರ ನಡುವೆ ವ್ಯತ್ಯಾಸ ಇದೆ. ನನ್ನ ಅಭಿಪ್ರಾಯದಲ್ಲಿ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಜೀವನವನ್ನ ಸರಳಗೊಳಿಸಲು ಉದ್ದೇಶಿಸಲಾಗಿದೆ, ಅದನ್ನ ಸಂಕೀರ್ಣಗೊಳಿಸಲು ಅಲ್ಲ. ಪ್ರತಿಯೊಬ್ಬ ಹುಡುಗಿಯೂ ಮಗಳು, ಮೊಮ್ಮಗಳು, ಸಹೋದರಿ, ಸ್ನೇಹಿತೆ ಅಥವಾ ಸಹೋದ್ಯೋಗಿ ಇರ್ತಾಳೆ. ಅವಳು ಕಲೆಯನ್ನ ತನ್ನ ವೃತ್ತಿಗಳಲ್ಲಿ ಒಂದಾಗಿ ಆರಿಸಿಕೊಂಡ್ರೂ ಸಹ ಅವಳು ಒಬ್ಬ ಹುಡುಗಿಯೇ. ನಾವು ಸಂರಕ್ಷಿತ ವಾತಾವರಣದಲ್ಲಿದ್ದೇವೆ ಅನ್ನೋ ವಿಶ್ವಾಸದೊಂದಿಗೆ ಸಂತೋಷವನ್ನ ಹರಡೋ ಉದ್ಯಮದ ಭಾಗವಾಗಲು ನಾವು ಬಯಸ್ತೇವೆ. ನನ್ನ ಶೆಡ್ಯೂಲ್ನಿಂದಾಗಿ ಆನ್ಲೈನ್ನಲ್ಲಿ ನಡೀತಾ ಇರೋ ಅನೇಕ ವಿಷಯಗಳ ಬಗ್ಗೆ ನನಗೆ ತಿಳಿದಿರೋದಿಲ್ಲ ಮತ್ತು ಇದನ್ನ ನನ್ನ ಗಮನಕ್ಕೆ ತಂದಿದ್ದಕ್ಕಾಗಿ ನನ್ನ ಹಿತೈಷಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಯಾವಾಗ್ಲೂ ನನ್ನದೇ ಆದ ಜಗತ್ನಲ್ಲಿ ವಾಸಿಸ್ತಿದ್ದೀನಿ, ಆದ್ರೆ ಇದು ತುಂಬಾ ತೊಂದರೆ ಉಂಟು ಮಾಡೋ ಬೆಳವಣಿಗೆ. ಇದು ತುಂಬಾ ವಿನಾಶಕಾರಿಯಾಗಿದೆ. ನನ್ನ ಸಹೋದ್ಯೋಗಿಗಳು ಅದೇ ರೀತಿ ಅನುಭವಿಸ್ತಾ ಇರೋದನ್ನ ನಾನು ನೋಡ್ತೀನಿ ಮತ್ತು ಎಲ್ಲರ ಪರವಾಗಿ ಇದನ್ನ ಹೇಳ್ತಿದ್ದೀನಿ. ಘನತೆಯಿಂದ ಮತ್ತು ನನ್ನ ಪ್ರೇಕ್ಷಕರಲ್ಲಿ ನಂಬಿಕೆಯೊಂದಿಗೆ ದಯವಿಟ್ಟು ನಮ್ಮೊಂದಿಗೆ ನಿಲ್ಲುವಂತೆ ನಾನು ನಿಮ್ಮನ್ನ ಕೇಳುತ್ತೇನೆ. ನಿವೇತಾ ಥಾಮಸ್ ಹಾಟ್ ಫೋಟೋ ವೈರಲ್. ನಾನವಳಲ್ಲ ಎಂದ ಕಾಲಿವುಡ್ ಬ್ಯೂಟಿ ನಿವೇತಾ. ಹೌದು, ಇತ್ತೀಚೆಗೆ ನಿವೇತಾ ಥಾಮಸ್ರ ಒಂದು ಹಾಟ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಈ ಫೋಟೋ ಅದ್ಯಾಪರಿ ವೈರಲ್ ಆಗಿತ್ತು ಅಂದ್ರೆ ಖುದ್ದು ನಿವೇತಾ ಥಾಮಸ್ ನಾನವಳಲ್ಲ ಅಂತ ಸ್ಪಷ್ಟನೆ ಕೊಡಬೇಕಾಗಿ ಬಂದಿದೆ. ನಿವೇತಾ ಥಾಮಸ್ ತಮಿಳಿನಲ್ಲಿ ಕಮಲ್ ಹಾಸನ್ ನಟನೆಯ ಪಾಪನಾಶಂ ಚಿತ್ರದಲ್ಲಿ ಕಮಲ್ ಮಗಳಾಗಿ ನಟಿಸಿ ಫೇಮಸ್ ಆದವರು. ನಂತರ ಜಿಲ್ಲಾ ಚಿತ್ರದಲ್ಲಿ ವಿಜಯ್ ತಂಗಿಯಾಗಿ ನಟಿಸಿದ್ರು. ರಜನಿಕಾಂತ್ ಮಗಳಾಗಿ ದರ್ಬಾರ್ ಚಿತ್ರದಲ್ಲಿಯೂ ಕಾಣಿಸಿಕೊಂಡಿದ್ರು. ಸದ್ಯ ಟಾಲಿವುಡ್ನಲ್ಲಿ ನಿವೇತಾ ಬ್ಯುಸಿಯಾಗಿದ್ದಾರೆ. ಇಂಥ ಚತುರ್ಭಾಷಾ ನಟಿ ಸದ್ಯ ಎಐ ಕಾಟಕ್ಕೆ ಸುಸ್ತಾಗಿದ್ದಾರೆ. ಸುದೀರ್ಘವಾದ ಪೋಸ್ಟ್ ಹಾಕಿ ಎಐ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇಂಥ ಫೋಟೋಗಳನ್ನ ಹಾಕೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಎಚ್ಚರಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಈ ಎಐ ಅವಾಂತರದ ಬಗ್ಗೆ ದಿನಕ್ಕೊಬ್ಬ ನಟಿ ಧ್ವನಿ ಎತ್ತುತ್ತಾ ಇದ್ದಾರೆ. ಆದ್ರೆ ಎಐ ಅವಾಂತರಗಳು ಮಾತ್ರ ಕಮ್ಮಿ ಆಗ್ತಿಲ್ಲ. ಫಿಲ್ಮ್ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.